ಪ್ರೈಸ್ ಲಾರ್ಡ್. ನಮ್ಮ ಈ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯೂ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೆಟರ್ ಪತ್ರಿಕೆಗಳು 1 ಪೇತ್ರನು 3ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ. ಲೆಟರ್ಸ್ 1 Peter chapter 3 1 to 7. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಗಂಡಂದರಲ್ಲಿ ಯಾರಾದರೂ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ಹೆಂಡತಿಯರ ನಡತೆಯಿಂದ ವಾಕ್ಯವಿಲ್ಲದೆ ಅವರನ್ನು ಗೆಲ್ಲುವಂತೆ ನಿಮ್ಮ ನಿರ್ಮಲವಾದ ಮತ್ತು ಭಯಭರಿತವಾದ ನಡತೆಯನ್ನು ಅವರು ನೋಡಲಿ. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ಇಲ್ಲವೇ ನಯವಾದ ಉಡುಗೆಗಳನ್ನು ಧರಿಸಿಕೊಳ್ಳುವುದು, ಈ ಹೊರಗಣ ಅಲಂಕಾರವು ಬೇಡ. ಆದರೆ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಹೃದಯದ ಅಂತರ್ಯದ ಅಲಂಕಾರವು ನಿಮಗಿರಲಿ. ಇದು ಅಕ್ಷಯವಾದದ್ದು, ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು. ಪೂರ್ವಕಾಲದಲ್ಲಿ ದೇವರಿಗೆ ಮೇಲೆ ನಂಬಿಕೆ ಇಟ್ಟ ಪರಿಶುದ್ಧ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿದ್ದರು. ಹಾಗೆಯೇ ಸಾರಳು ಅಬ್ರಾಮನಿಗೆ ವಿಧೇಯಳಾಗಿದ್ದಳು, ಅವನನ್ನು ಯಜಮಾನ ಎಂದು ಕರೆದಳು. ನೀವು ಸಾರಳ ಪುತ್ರಿಯರಾಗಿದ್ದೀರಲ್ಲ. ನೀವು ಒಳ್ಳೆಯದನ್ನು ಮಾಡುವಾಗ ಯಾವ ಭೀತಿಗೂ ಗಾಬರಿ ಪಡುವುದಿಲ್ಲ. ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯ ಬಲಹೀನಳೆಂಬುದನ್ನು ತಿಳಿದು ನಿಮ್ಮ ಹೆಂಡತಿಯ ಸಂಗಡ ವಿವೇಕದಿಂದ ಇರಿ. ಅವರ ಜೀವದ ಕೃಪೆಯಲ್ಲಿ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಯು ಅಡ್ಡಿ ಆಗುವುದಿಲ್ಲ. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳ, ಹೆಂಡತಿಯರು ಗಂಡಂದರಿಗೆ ಅಧೀನರಾಗಬೇಕು. ಎಷ್ಟೋ ಸರಿ ಗಂಡಂದ್ರಿಗೆ ಮಾಡ್ತಾರೆ, ವಾಕ್ಯಕ್ಕೆ ವಿಧೇಯರಾಗಿ ನಿಂತ್ಕೊಳ್ಳೋಕ್ಕಾಗಿರಲ್ಲ. ಸೊ ಆ ಸನ್ನಿವೇಶದಲ್ಲಿ ಸ್ತ್ರೀಯರು ನೀವು ನಿಮ್ಮ ನಡತೆಯಿಂದಲೇ ಅವ್ರ ಜೀವಿತ ಬದಲಾಗಬೇಕು. ವಾಕ್ಯದ ಪ್ರಕಾರವಾಗಿ ಆ ಥರ ನೀವು ನಿಮ್ಮ ಆತ್ಮಿಕತೆಯನ್ನು ಬೆಳೆಸ್ಕೋಬೇಕು ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ವಾಕ್ಯ ಹೇಳುತ್ತೆ ಹೊರಗಿನ ಸೌಂದರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಡಿ, ಒಳಗಿನ ಸೌಂದರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ರಿ. ಒಳಗಿನ ಸೌಂದರ್ಯಕ್ಕೆ ನಾವು ಆದ್ಯತೆ ಕೊಟ್ಟರೆ ಹೊರಗಿನ ಸೌಂದರ್ಯ ತಾನೇ ಕಾಣಿಸುತ್ತೆ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಪ್ರಕಾರ ನಾವು ನಡೆಯೋದಾದರೆ ನಮ್ಮ ಜೀವಿತಗಳಲ್ಲಿ ಆ ಪರಿಶುದ್ಧತೆ, ನೀತಿ, ಸೌಂದರ್ಯ, ಪ್ರೀತಿ, ಸಮಾಧಾನ ಇದು ನಮ್ಮಲ್ಲಿ ಕಾಣಿಸುತ್ತೆ, ನಮ್ಮಲ್ಲಿ ಹೊರಗೆ ಬರುತ್ತೆ. ಅದನ್ನು ಅನೇಕರು ಹೊಂದ್ಕೋತಿರ್ತಾರೆ. ಅವರೇ ಹೇಳ್ತಾರೆ, ಇವರಲ್ಲಿ ಇದನ್ನೆಲ್ಲ ಕಾಣ್ತೀವಲ್ಲ ಅಂತ. ಕಾರಣ ಅವರು ವಾಕ್ಯಕ್ಕೆ ವಿಧೇಯರಾದ ನಿಮಿತ್ತವಾಗಿ ಅನೇಕರಿಗೆ ಅವರು ಮಾದರಿ ಜೀವಿತವನ್ನು ಜೀವಿಸುವಂತಾಗಿರುತ್ತೆ. ದೇವರಿಗೆ ಸ್ತೋತ್ರ. ಸೊ ಪ್ರೀತಿಯ ಮಕ್ಕಳೇ, ಮೊದಲು ವಾಕ್ಯ ಪ್ರಕಾರವಾಗಿ ಜೀವಿಸೋದಕ್ಕೆ ನಿಮ್ಮ ಜೀವಿತಗಳನ್ನ ಒಪ್ಪಿಸ್ಕೊಡ್ರಿ. ಆಗ ಒಳಗಿನ ಸೌಂದರ್ಯ ಅಧಿಕವಾಗಿರೋದ್ರಿಂದ, ಒಳಗೆ ಯಾಕೆಂದರೆ ದೇವರು ವಾಸ ಮಾಡೋದ್ರಿಂದ ನಿಮ್ಮ ಹೊರಗಿನ ಜೀವಿತ ಅನೇಕರಿಗೆ ಆಶೀರ್ವಾದಕರವಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಅದು ಸೌಂದರ್ಯ ನಿಮ್ಮಲ್ಲಿ ಸಮಾಧಾನ ಕಾಣುತ್ತೆ, ನಿಮ್ಮಲ್ಲಿ ಪ್ರೀತಿ ಕಾಣುತ್ತೆ, ನಿಮ್ಮಲ್ಲಿ ಆಶೀರ್ವಾದ ಕಾಣುತ್ತೆ, ನಿಮಗೆ ಸೌಂದರ್ಯವಿರುತ್ತೆ, ನಿಮ್ಮಲ್ಲಿ ಪರಿಶುದ್ಧತೆ ಇರುತ್ತೆ. ಇಷ್ಟೆಲ್ಲವನ್ನು ದೇವರ ವಾಕ್ಯ ಅನುಸರಿಸಿ ನಡೆದಾದರೆ ಅದಾಗಿದ್ದರೆ ನಿಮ್ಮ ಜೀವಿತದಲ್ಲಿ ಬರುತ್ತೆ. ಸೊ ಆಗ ಅದು ಅನೇಕರಿಗೆ ಆಶೀರ್ವಾದವಾಗಿರುತ್ತೆ. ಆಮೇನ್. ಗಂಡಂದರಿಗೆ ಅಧೀನರಾಗ್ರಿ. ಯಾಕೆಂದರೆ ಸಾರಳು ಕೂಡ ಗಂಡನಿಗೆ ಅಧೀನಲಾಗಿ ಅಬ್ರಾಮನ್ನ ಯಜಮಾನ ಅಂತ ಕರೆದಳು. ಕಾರಣ ಗಂಡ ಯಜಮಾನಾಗಿದ್ದಾನೆ, ಕುಟುಂಬಕ್ಕೆ ತಲೆ ಆಗಿದ್ದಾನೆ, ಅವನ ಮಾತಿಗೆ ಅಧೀನರಾಗಲೇಬೇಕು ಅನ್ನೋದು ದೇವರ ವಾಕ್ಯ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾದ ಮಾತ್ರ ಅಲ್ಲ, ಅವ್ರ ಜೀವಿತದಲ್ಲಿ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸೋದಂಥ ಜೀವಿತ ಇದ್ದರೂ ಗಂಡಂದರಲ್ಲಿ ನೀವೇ ನಿಮ್ಮ ಜೀವಿತದ ಮೂಲಕ ಅವರನ್ನು ಮಾರ್ಪಡಿಸಿ ಅಂತ ವಾಕ್ಯ ಹೇಳುತ್ತೆ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗ್ರಿ. ಅಷ್ಟು ಮಾತ್ರ ಪುರುಷರಿಗೂ ಸಹ ಸ್ತ್ರೀಯರು ಆಗಿದ್ದಾರೆ ಅಂದಾಕ್ಷಣಕ್ಕೆ ನೀವು ಅವ್ರ ಮೇಲೆ ಅಧಿಕಾರ ಚಲಿಸ್ಬಿಡ್ರಿ. ಅವ್ರನ್ನ ಸಮಾಧಾನದ, ತಾಳ್ಮೆಯಿಂದ, ಪ್ರೀತಿಯಿಂದ ನೋಡ್ರಿ. ಯಾಕೆಂದರೆ ಜೀವದ ಕೃಪೆಯಲ್ಲಿ ನಿಮ್ಮೊಟ್ಟಿಗೆ ಅವರು ಬಾಧ್ಯರಾಗಿದ್ದಾರೆ. ದೇವರಿಗೆ ಸ್ತೋತ್ರ.
ಯಾರ್ಯಾರೋ ನೀವು ಇಷ್ಟಪಡ್ತಕ್ಕಂಥ ಯಾರ್ಯಾರೋ ಬರಲ್ಲ. ನಿಮ್ಮ ದೇವ್ರ ಮುಂದೆ ಲೆಕ್ಕ ಒಪ್ಸೋದಕ್ಕೆ. ದೇವರು ನಿಮಗೋಸ್ಕರ ಯಾರನ್ನ ಕೊಟ್ಟಿದ್ದಾರೆ ಅವರೇ ಬರೋದು ನಿಮ್ಮ ಮುಂದೆ ನಿಂತ್ಕೊಂಡು ಲೆಕ್ಕ ಒಪ್ಸೋದು. ದೇವರು ನಿಮಗೆ ಯಾರನ್ನ ಕೊಟ್ಟಿದ್ದಾರೆ ಅವರೇ ನಿಮ್ಮ ಜೀವದ ಕೃಪೆಯಲ್ಲಿ ಬಾಧ್ಯಸ್ಥರಾಗಿರ್ತಕ್ಕಂಥದ್ದು. ಅಷ್ಟು ಮಾತ್ರಲ್ಲ, ಅವ್ರ ಪಾಲುಗಾರರಾಗಿರ್ತಕ್ಕಂಥದ್ದು. ಇದು ದೇವರ ಚಿತ್ತ. ಸೊ ಇಷ್ಟಾನುಸಾರವಾಗಿ ಜೀವಿಸಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ದೇವರಿಗೆ ವಿರುದ್ಧವಾಗುತ್ತೆ, ದೇವರ ವಾಕ್ಯಕ್ಕೆ ವಿರುದ್ಧ ಆಗುತ್ತೆ, ದೇವರ ದಂಡನೆಗೆ ಗುರಿಯಾಗಬೇಕಾಗುತ್ತೆ. ಪ್ರಾರ್ಥನೆಗಳು ಕೇಳಲ್ಪಡಲ್ಲ, ಉತ್ತರ ಸಿಗಲ್ಲ. ಕುಟುಂಬದಲ್ಲಿ, ಮನೆಯಲ್ಲಿ, ಮಕ್ಕಳಲ್ಲಿ ಆಶೀರ್ವಾದಗಳು ಇರಲ್ಲ. ಸೊ ಮಕ್ಕಳಲ್ಲಿ ಆಶೀರ್ವಾದ ಇಲ್ಲ, ಕುಟುಂಬಗಳ ಅಭಿವೃದ್ಧಿ ಕಾಣ್ತಿಲ್ಲ ಅಂದರೆ ಗಂಡಂದರು ಕುಟುಂಬವನ್ನು, ಹೆಂಡತಿಯ ಕುಟುಂಬವನ್ನು ಪ್ರೀತಿಸ್ತಾ ಇರಲ್ಲ. ಸೊ ಇದೇ ಪ್ರಮುಖವಾದ ಕಾರಣ. ಆ ಪ್ರೀತಿಸ್ತಾ ಇರತಕ್ಕಂಥದ್ದು, ಅಧಿಕಾರ ಚಲಿಸ್ತಕ್ಕಂಥದ್ದು, ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ದೇವರ ಮುಂದೆ ಅದು ಇಷ್ಟ ಆಗಲ್ಲ. ಇಷ್ಟ ಆಗದೆ ಇರೋ ನಿಮಿತ್ತವಾಗಿ ಅದು ವಾಕ್ಯಕ್ಕೆ ವಿರುದ್ಧವಾದ ಜೀವನ ಆಗಿರೋದ್ರಿಂದ ಆ ಕುಟುಂಬದಲ್ಲಿ ಪ್ರಾರ್ಥನೆಗಳು ಕೇಳಲ್ಪಡಲ್ಲ, ಕುಟುಂಬಗಳ ಅಭಿವೃದ್ಧಿ ಕಾಣಲ್ಲ. ಅಷ್ಟು ಮಾತ್ರ ಅಲ್ಲ, ಮಕ್ಕಳು ಆಶೀರ್ವಾದ ಹೊಂದೋಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ಮಕ್ಕಳನ್ನು ನೀವು ಪ್ರೀತಿ ಮಾಡಿ ಇತ್ತಿರ್ತಕ್ಕಂಥ ಮಕ್ಕಳಿದ್ದಾರಲ್ಲ, ಅವ್ರಿಗೆ ಆಶೀರ್ವಾದ ಬೇಕೇ ಬೇಕು ತಾನೆ. ಬೇಕಾದಮೇಲೆ ದೇವ್ರ ವಾಕ್ಯಕ್ಕೆ ವಿಧೇಯರಾಗ್ರಿ. ಹೆಂಡತಿಯರನ್ನ ಪ್ರೀತಿ ಮಾಡಿರಿ. ಹೆಂಡತಿಯರನ್ನ ಪ್ರೀತಿ ಮಾಡಿ ಅವ್ರನ್ನ ಪರಸ್ಪರರಲ್ಲಿ ಅನ್ಯೋನ್ಯತೆ. ಏಕೆಂದರೆ ಎಫೆಸದವರಿಗೆ ಪತ್ರಿಕೆಯಲ್ಲಿ ವಾಕ್ಯ ಹೇಳುತ್ತೆ, ಪರಸ್ಪರ ಇಬ್ಬರೂ ಎಲ್ಲ ವಿಷಯಗಳಲ್ಲೂ ಅಧೀನರಾಗ್ರಿ ಅಂತ. ಆ ಥರ ಜೀವಿಸೋದಾದರೆ ದೇವರಿಗೆ ಅದು ಇಷ್ಟ ಆಗುತ್ತೆ. ನೀವು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆಗಳು ಕೇಳಲ್ಪಡುತ್ತೆ, ಉತ್ತರ ಬರುತ್ತೆ. ಕುಟುಂಬದಲ್ಲಿ, ಮಕ್ಕಳಲ್ಲಿ ಆಶೀರ್ವಾದ, ಅಭಿವೃದ್ಧಿ ಅಧಿಕವಾಗಿ ಹೋಗ್ತಾ ಇರುತ್ತೆ. ಆಮೇನ್. ಹಾಗಾಗಿ ಪ್ರೀತಿಯ ಮಕ್ಕಳ ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಉನ್ನತನೇ, ಮಹೋನ್ನತನೇ, ಪರಿಶುದ್ಧನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ ಇಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಪ್ರತಿಯೊಬ್ಬರು ವಾಕ್ಯದ ಪ್ರಕಾರವಾಗಿ ಜೀವಿಸೋದು ಕಲ್ತ್ಕೊಳ್ರಿ. ಆಂತರ್ಯದ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ರಿ. ಅದೇ ನಿಮ್ಮ ಹೊರಗಿನ ಸೌಂದರ್ಯವನ್ನು ತೋರಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಗಂಡಂದ್ರೆ ನಾವು ವಾಕ್ಯದ ಕಡೆಗೆ ನಡೆಸಿರಿ. ಆಮೇಲೆ ಸಾರಳೆ ಮಕ್ಕಳಾಗಿದ್ದರೆ ನೀವು ಸಾರಳೆ ಹೇಗೆ ಗಂಡನಿಗೆ ಯಜಮಾನ ಅಂತ ಅಧೀನರಾಗಲು, ಹಾಗೆ ನೀವು ಸಹ ಗಂಡನಿಗೆ ಅಧೀನರಾಗ್ರಿ ಅಂತ ವಾಕ್ಯ ನಡೀತಿರೋದಕ್ಕಾಗಿ ಸ್ತೋತ್ರ. ಗಂಡಂದರು ಅಷ್ಟೇ ದಬ್ಬಾಳಿಕೆ ನಡೆಸ್ತೆ ಹೆಂಡತಿ ಮಕ್ಕಳನ್ನು ಪ್ರೀತಿ ಮಾಡಿರಿ. ಏಕೆಂದರೆ ಜೀವದ ಕೃಪೆಯಲ್ಲಿ ಅವರೇ ನಿಮ್ಮೊಟ್ಟಿಗೆ ಪಾಲುಗಾರರಾಗಿದ್ದಾರೆ. ನೀವು ಹಾಗೆ ಜೀವಿಸೋದಾದರೆ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡುತ್ತೆ, ಉತ್ತರ ಬರುತ್ತೆ, ಆಶೀರ್ವಾದ, ಅಭಿವೃದ್ಧಿಯನ್ನು ಕಾಣ್ತೀರಾ. ಇಲ್ಲ ಅಂದರೆ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡಲ್ಲ, ಉತ್ತರ ನಿಮಗೆ ಬರಲ್ಲ, ನಿಮ್ಮ ಜೀವಿತಗಳಲ್ಲಿ ಆಶೀರ್ವಾದ, ಅಭಿವೃದ್ಧಿ ಕಾಣಲ್ಲ, ದೇವರ ತೀರ್ಪಿಗೆ ಗುರಿ ಆಗ್ತೀರಾ ಅಂತ ಇದ್ದೀರ. ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದರೆ ಅದಕ್ಕಾಗಿ ಸ್ತೋತ್ರ. ಜನರು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲಿ. ನಿಮಗೆ ಮೇಲೆ ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥ ವಿದ್ಯಾಭ್ಯಾಸ, ಆರೋಗ್ಯ, ಅವ್ರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಸ್ವಾಮಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರಗಳನ್ನು ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನಿದ್ರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.